ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳ್ವದೆ ಅಂತ. ನಮ್ಮೆಲ್ಲರಿಗೂ ಒಂದು ಕಡೆಗೆ ಅನಿಸ್ತಾ ಇರುತ್ತೆ ಏನಪ್ಪ ಅಂದರೆ, ನನ್ನ ಹತ್ರ ಇರ್ತಕ್ಕಂಥ ಅಮೌಂಟ್ ಏನಿದೆಯೋ ಅದನ್ನು ಸೇಫಾಗಿ ನಾನು ಇನ್ವೆಸ್ಟ್ ಮಾಡಬೇಕು, ಯಾವುದೇ ಥರದ ರಿಸ್ಕ್ ಇಲ್ಲದೆ ಇರೋದ್ರ ಹತ್ರ ಅಥವಾ ಕಡಿಮೆ ರಿಸ್ಕ್ ಇರತಕ್ಕಂತಹ ಒಂದು ಜಾಗಗಳಲ್ಲಿ ಹೂಡಿಕೆ ಮಾಡಿ ಒಂದು ಸರ್ಟನ್ ರಿಟರ್ನ್ ತೆಗಿಬೇಕು ಅನ್ನೋ ಒಂದು ಉದ್ದೇಶ ಅಥವಾ ಆಸಕ್ತಿ ಇದ್ದೇ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಆ ಥರ ಆಪ್ಷನ್ಸ್ಗಳು ಯಾವ್ಯಾವುದಿದೆ, ಲೋ ರಿಸ್ಕ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳು ಇವತ್ತಿನ ಮಟ್ಟಿಗೆ ಭಾರತದಲ್ಲಿರ್ತಕ್ಕಂಥದ್ದು ಯಾವ್ಯಾವುದಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದರೂ ಮೊದಲನೇ ಬಾರಿಗೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬೇಡಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ಸಿಗಬೇಕು ಅಂದರೆ. ಸೊ ಈ ಲೋ ರಿಸ್ಕ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳು ಅಂತಂದರೆ ಮೊದಲನೇದಾಗಿ ಬರ್ತಕ್ಕಂಥದ್ದು ಸೇವಿಂಗ್ಸ್ ಅಕೌಂಟ್. ಸೊ ಎಲ್ಲ ಒಂದು ಬ್ಯಾಂಕ್ಸ್ಗಳು ಇವತ್ತಿನ ಮಟ್ಟಿಗೆ ಎಲ್ಲ ಒಂದು ಹೂಡಿಕೆದಾರಿಗೂ ಕೊಡ್ತಕ್ಕಂತಹ ಅಕೌಂಟ್ ಆಗಿರುತ್ತೆ. ಯೂಶ್ವಲಿ ತುಂಬ ಸೇಫೆಸ್ಟ್ ಒಂದು ಆಪ್ಷನ್ಸ್ ಅಂತ ಹೇಳೋದಾದ್ರೆ ನಾವು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಆಗಿರುತ್ತೆ. ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ ಮೆಜಾರಿಟಿ ಆಫ್ ದ ಬ್ಯಾಂಕ್ಸ್ಗಳು 3-4% ವರ್ಷಕ್ಕೆ ಒಂದು ರಿಟರ್ನ್ ಅನ್ನ ಈ ಒಂದು ಸೇವಿಂಗ್ಸ್ ಅಕೌಂಟಲ್ಲಿ ದುಡ್ಡಿಟ್ಟರು ಕೂಡ ಕೊಡ್ತಾ ಇದ್ದಾರೆ. ನೀವು ಒಂದ್ಸತಿ ಚೆಕ್ ಮಾಡಿ ಹತ್ತಿರತಕ್ಕಂತಹ ಬ್ಯಾಂಕ್ಗಳು ಯಾವ್ಯಾವ ಬ್ಯಾಂಕ್ಗಳು ಎಷ್ಟು ಕೊಡ್ತಾ ಇದೆ ಅಂತ ನೋಡಿಕೊಂಡು ಅದರ ಬೇಸಿಸಲ್ಲಿ ಡಿಸಿಷನ್ಸ್ ತಗೊಳ್ಬಹುದು. ಈ ಒಂದು ಆಪ್ಷನ್ ಏನಿದೆಯೋ ಸೇವಿಂಗ್ ಬ್ಯಾಂಕ್ ಅಲ್ಲಿ ಹೂಡಿಕೆ ಮಾಡ್ತಕ್ಕಂಥದ್ದು ಅಥವಾ ದುಡ್ಡಲ್ಲಿ ಇರ್ತಕ್ಕಂಥದ್ದು, ಯಾವಾಗ ಫ್ರೀಕ್ವೆಂಟ್ ವಿಡ್ರಾವಲ್ಸ್ಗಳಿರುತ್ತೋ, ಯಾವಾಗ ನಿಮಗೆ ರೆಗ್ಯುಲರ್ ಆಗಿ ದುಡ್ಡು ತೆಗೆಯತಕ್ಕಂಥದ್ದು ಇರುತ್ತೋ ಆ ಥರ ಒಂದು ಸಮಯದಲ್ಲಿ ಈ ಥರ ಆಪ್ಷನ್ಸ್ಗಳನ್ನು ಇಟ್ಕೊಳ್ಳೋದು ಸೂಕ್ತವಾಗಿರುತ್ತೆ. ಎರಡನೆಯ ಲೋ ರಿಸ್ಕ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಂತ ನೋಡೋದಾದ್ರೆ ಪೋಸ್ಟ್ ಆಫೀಸ್ ಸ್ಕೀಮ್ಸ್ಗಳು. ಅಫ್ಕೋರ್ಸ್ ಪೋಸ್ಟ್ ಆಫೀಸನ್ನು ನಾವು ನಂಬ್ತೀವಿ. ಸೆಂಟ್ರಲ್ ಗೌರ್ಮೆಂಟಿಂದ ರನ್ ಆಗ್ತಕ್ಕಂತಹ ಒಂದು ಸ್ಕೀಮ್ಸ್ಗಳಾಗಿರುತ್ತೆ ಇವೆಲ್ಲ. ಏನಪ್ಪಾ ಅಂದರೆ ಒಂದು ಮೇಜರ್ ಅಡ್ವಾಂಟೇಜ್ ಏನಪ್ಪಾ ಅಂದರೆ ಇದರಲ್ಲಿ ಇರ್ತಕ್ಕಂತಹ ಲೋ ರಿಸ್ಕ್, ಹಾಗೆ ಸೆಂಟ್ರಲ್ ಅಥಾರಿಟೀಸ್ ಇದನ್ನು ಮಾನಿಟರ್ ಮಾಡ್ತಾ ಇರತಕ್ಕಂಥದ್ದು ಅಂತ ಸುಮಾರು ರೀತಿಯ ಸೇವಿಂಗ್ ಸ್ಕೀಮ್ಸ್ಗಳ ಆಪ್ಷನ್ಸ್ಗಳನ್ನು ಪೋಸ್ಟ್ ಆಫೀಸ್ಗಳು ಇವತ್ತಿನ ಮಟ್ಟಿಗೆ ಕೊಡ್ತಾ ಇರುತ್ತೆ. ಹೂಡಿಕೆದಾರರು ಅದರಲ್ಲಿ ಹೋಗಿ ಚೆಕ್ ಮಾಡಿ ಯಾವುದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅವ್ರ ಹತ್ರ ತಿಳ್ಕೊಂಡು ಅದಾದಮೇಲೆ ಹೂಡಿಕೆ ಮಾಡ್ತಕ್ಕಂಥದ್ದು ಸೂಕ್ತವಾಗಿರುತ್ತೆ. ಒಂದು ಮೇಜರ್ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ ಡಿಜಿಟೈಸೇಷನ್ ಇವತ್ತಿನ ಮಟ್ಟಿಗೆ ಇಲ್ಲ. ಅಂದರೆ ಹೆಂಗೆ ನೀವು ಆನ್ಲೈನಲ್ಲಿ ಆಪರೇಟ್ ಮಾಡ್ತೀರಾ, ಆನ್ಲೈನ್ ಬ್ಯಾಂಕಿಂಗ್ ಆ ಥರ ಒಂದು ಆಪ್ಷನ್ಸ್ಗಳು ಸದ್ಯದ ಮಟ್ಟಿಗೆ ಪೋಸ್ಟ್ ಆಫೀಸಲ್ಲಿ ಮೆಜಾರಿಟಿ ಆಫ್ ದ ಪೋಸ್ಟ್ ಆಫೀಸಸ್ಗಳಲ್ಲಿ ಇವತ್ತಿನ ಮಟ್ಟಿಗೆ ಇರಲ್ಲ. ಬಟ್ ರ್ಯಾಪಿಡ್ ಆಗಿ ಒಂದು ಇಂಟರ್ನೆಟ್ ಇದೆಲ್ಲ ಗ್ರೋತ್ ಆಗ್ತಾ ಇದೆ ಇವತ್ತಿನ ಮಟ್ಟಿಗೆ. ಸೊ ಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ಚೇಂಜಸ್ಗಳು ಪೋಸ್ಟ್ ಆಫೀಸ್ ಸ್ಕೀಮ್ಸ್ಗಳಲ್ಲೂ ಕೂಡ ಬರ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ಗಳಿರುತ್ತೆ. ಬರ್ಬೋದಾ? ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಮೂರನೆಯ ಲೋ ರಿಸ್ಕ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಬಂದು ಫಿಕ್ಸೆಡ್ ಡೆಪಾಸಿಟ್. ಯಾರಿಗೆ ಗೊತ್ತಿಲ್ಲ ಫಿಕ್ಸೆಡ್ ಡೆಪಾಸಿಟ್ ಅಂತ ಅಂದರೆ, ನಮ್ಮ ಹತ್ರ ಇರ್ತಕ್ಕಂಥ ಎಕ್ಸ್ಟ್ರಾ ಅಮೌಂಟ್ ಇದ್ರೆ ಫಿಕ್ಸೆಡ್ ಡೆಪಾಸಿಟ್ ಹಾಕ್ಬೋಣ ಬಿಡಪ್ಪ ಅಂತ. ಬಿಕಾಸ್ ನಾರ್ಮಲ್ ಸೇವಿಂಗ್ ಬ್ಯಾಂಕಲ್ಲಿ ಇರ್ತಕ್ಕಂಥ ಆಗಿರ್ಬೋದು ಅಥವಾ ಬೇರೆ ಒಂದು ಈ ಥರ ಸೇಫ್ ಆಗಿ ಅಮೌಂಟ್ ಎಲ್ಲ ಒಂಥರ ಇಡೋ ಬದಲು ಫಿಕ್ಸೆಡ್ ಡೆಪಾಸಿಟ್ ಇಟ್ಟರೆ ನಮಗೆ ಒಂದು ಎಡಿಷನಲ್ ಎಕ್ಸ್ಟ್ರಾ ರಿಟರ್ನ್ ಅಂತ ನಮಗೆ ಈ ಫಿಕ್ಸೆಡ್ ಡೆಪಾಸಿಟ್ಸ್ಗಳಲ್ಲಿ ಸಿಗುತ್ತೆ. ಇದನ್ನ ಎಲ್ಲ ಬ್ಯಾಂಕ್ಸ್ಗಳು ಇವತ್ತಿನ ಮಟ್ಟಿಗೆ ಕೊಡ್ತಾ ಇರುತ್ತೆ ಫಿಕ್ಸೆಡ್ ಡೆಪಾಸಿಟ್ ಮೆಥಡಲ್ಲಿ. ಸೊ ಒಂದು ಮ್ಯಾಚುರಿಟಿ ಅಂತ ಇರುತ್ತೆ. ಈ ಒಂದು ಫಿಕ್ಸೆಡ್ ಡೆಪಾಸಿಟ್ಗೆ ಆ ಮೆಚುರಿಟಿ ಹತ್ತಿರ ಬಂದಾಗ ಎಷ್ಟು ಅವರು ಫಿಕ್ಸೆಡ್ ಆಗಿರ್ತಾರೋ, ಎಷ್ಟು ಅಮೌಂಟ್ ಅವ್ರು ಹೇಳಿರ್ತಾರೋ ಅಷ್ಟು ಅಮೌಂಟನ್ನು ಅವರು ಕೊಡಲೇಬೇಕಾಗಿರುತ್ತೆ ಇನ್ ಟರ್ಮ್ಸ್ ಆಫ್ ದ ಫಿಕ್ಸೆಡ್ ಡೆಪಾಸಿಟ್. ಇನ್ ಟರ್ಮ್ಸ್ ಆಫ್ ದ ಓವರ್ ಆಲ್ ನೇಚರ್ ಅಂತ ನೋಡೋದಾದ್ರೆ ಫಿಕ್ಸೆಡ್ ಡೆಪಾಸಿಟ್ ತುಂಬಾ ರಿಸ್ಕಿ ಇಲ್ಲದೆ ಇರತಕ್ಕಂಥ ಅಥವಾ ತುಂಬಾ ಸೇಫೆಸ್ಟ್ ಒಂದು ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಅಂತ ನಾವು ಹೇಳ್ಬೋದು ಇವತ್ತಿನ ಮಟ್ಟಿಗೆ. ಸೊ ಹಾಗಾಗಿ ಅನ್ಸುತ್ತೆ ಇಂಡಿಯಾದಲ್ಲಿ ಫಿಕ್ಸೆಡ್ ಡೆಪಾಸಿಟ್ಸ್ಗಳು ಬಹಳ ಫೇಮಸ್. ಸೊ ಆಬ್ವಿಯಸ್ಲಿ ಯಾವುದೇ ಒಂದು ದುಡ್ಡಿದ್ರು ಕೂಡ ನಾವು ಫಿಕ್ಸೆಡ್ ಡೆಪಾಸಿಟ್ ಅಲ್ಲಿ ಇವತ್ತಿನ ಮಟ್ಟಿಗೆ ಇಡತಕ್ಕಂಥದ್ದು ಸುಮಾರು ಜನ ನಾವು ನೋಡ್ತಾ ಇರ್ತೀವಿ. ಸೊ ನಾಲ್ಕನೇ ಆಪ್ಷನ್ಸ್ ಆಬ್ವಿಯಸ್ಲಿ ರಿಕರಿಂಗ್ ಡೆಪಾಸಿಟ್. ಸೊ ಫಿಕ್ಸೆಡ್ ಡೆಪಾಸಿಟ್ ಆದ್ಮೇಲೆ ಬರ್ತಕ್ಕಂಥ ಫೇಮಸ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಇವತ್ತಿನ ಮಟ್ಟಿಗೆ ಇಂಡಿಯಾದಲ್ಲಿ ಅವೈಲೇಬಲ್ ಬರ್ತಕ್ಕಂಥದ್ದು ರಿಕರಿಂಗ್ ಡಿಪಾಸಿಟ್. ಸೊ ಹೆಸರು ಹೇಳೋ ಪ್ರಕಾರ ಏನಪ್ಪಾ ಅಂದ್ರೆ ಫಿಕ್ಸೆಡ್ ಡೆಪಾಸಿಟ್ಸ್ ಅಲ್ಲಿ ನೀವು ಒಂದೇ ಸತಿನ ಹೂಡಿಕೆ ಮಾಡ್ತೀರಾ, ಬಟ್ ರಿಕರಿಂಗ್ ಡೆಪಾಸಿಟ್ಸ್ ಗಳಲ್ಲಿ ರಿಕರಿಂಗ್ ಆಗಿ ಹೂಡಿಕೆಯನ್ನ ಮಾಡ್ತೀರಾ. ಅಂದ್ರೆ ಫ್ರೀಕ್ವೆಂಟ್, ಈಗ ಒಂದು ತಿಂಗಳಾಗಿರ್ಬೋದು ಈ ತರ ಒಂದು ಫ್ರೀಕ್ವೆನ್ಸ್ ಬೇಸಿಸ್ ಅಲ್ಲಿ ನೀವು ಹೂಡಿಕೆಯನ್ನ ಮಾಡ್ತಾ ಇರ್ತೀರಾ. ಫಿಕ್ಸೆಡ್ ಡೆಪಾಸಿಟ್ ಅಲ್ಲಿ ಯಾವ ರೀತಿ ಇಂಟ್ರೆಸ್ಟ್ ಅನ್ನ ಒಂದು ಅಸುರೆನ್ಸ್ ಕೊಡ್ತಾರೋ, ಮುಂಚೆನೆ ಹೇಳಿರ್ತಾರೋ, ಅದೇ ರೀತಿ ರಿಕರಿಂಗ್ ಡೆಪಾಸಿಟ್ ಅಲ್ಲೂ ಕೂಡ ಹೇಳ್ತಾರೆ. ಬಟ್ ಒಂದು ಚೇಂಜಸ್ ಏನಪ್ಪಾ ಅಂದ್ರೆ ಈ ಇಂಟ್ರೆಸ್ಟ್ ರೇಟ್ಸ್ ಗಳು ರಿಕರಿಂಗ್ ಡೆಪಾಸಿಟ್ಸ್ ಗಳ ಮೇಲೆ ಇರ್ತಕ್ಕಂಥದ್ದು ಅದು ಥ್ರೂ ಔಟ್ ದ ಪೀರಿಯಡ್ ಚೇಂಜ್ ಆಗಲ್ಲ. ಅಷ್ಟೇ ಅಲ್ಲ, ಆನ್ ಮೆಚುರಿಟಿ ಯಾವಾಗ ಆಗುತ್ತೋ ಈ ಇನ್ವೆಸ್ಟ್ಮೆಂಟ್ಸ್ ಗಳು ಆವಾಗ ಇಂಟ್ರೆಸ್ಟ್ ಪ್ರಿನ್ಸಿಪಲ್ ಎರಡು ಸೇರ್ಬಿಟ್ಟು ಹೂಡಿಕೆದಾರರಿಗೆ ಅಥವಾ ಯಾರು ಇದರಲ್ಲಿ ಇನ್ವೆಸ್ಟ್ ಮಾಡಿರ್ತಾರೋ ಅಂತವ್ರಿಗೆ ವಾಪಸ್ ಈ ಒಂದು ರಿಕರಿಂಗ್ ಡಿಪಾಸಿಟ್ಸ್ ಗಳು ಕೊಡುತ್ತೆ ವಾಪಸ್ಸು. ಸೊ ನೆಕ್ಸ್ಟ್ ಬರ್ತಕ್ಕಂತಹ ಲೋ ರಿಸ್ಕ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಬಂದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಸೊ PPF ಅಂತ ಹೇಳ್ತೀವಿ. ಇದನ್ನ ಬ್ಯಾಂಕ್ ಹಾಗೆ ಪೋಸ್ಟ್ ಆಫೀಸ್ಗಳು ಎರಡು ಕಡೆನೂ ಓಪನ್ ಮಾಡಬಹುದಾಗಿರುತ್ತೆ. ಯೂಶುವಲಿ ಟೆನ್ಯೂರ್ ಬಂದು 15 ವರ್ಷ ಆಗಿರುತ್ತೆ ಈ ತರ ಒಂದು ಇನ್ವೆಸ್ಟ್ಮೆಂಟ್ ಸ್ಕೀಮ್ಸ್ ಗಳಿಗೆ. ಸೊ ಈ PPFs ಗಳು ಕೂಡ ತಮ್ಮ ಒಂದು ಇಂಟ್ರೆಸ್ಟ್ ರೇಟ್ ಇದೆಯೋ ಅದನ್ನ ಗ್ಯಾರಂಟಿಡ್ ಇಂಟ್ರೆಸ್ಟ್ ರೇಟ್ ನ ಕೊಡುತ್ತೆ. ಹಾಗೆ ಟ್ಯಾಕ್ಸ್ ಎಕ್ಸಂಪ್ಷನ್ಸ್ ಕೂಡ ಈ ಒಂದು ಹೂಡಿಕೆಯಲ್ಲಿ ಇನ್ವೆಸ್ಟರ್ಸ್ ಗಳಿಗೆ ಸಿಗುತ್ತೆ. ಸೊ ಈ 15 ವರ್ಷ ಟೆನ್ಯೂರ್ ಬೇಕು ಅಂದ್ರೆ ಮತ್ತೆ ಇನ್ವೆಸ್ಟರ್ಸ್ ಗಳು ಎಕ್ಸ್ಟೆಂಡ್ ಮಾಡಬಹುದಾಗಿರುತ್ತೆ ಬರ್ತಕ್ಕಂಥ ದಿನಗಳಲ್ಲಿ. ಆರನೇ ಒಂದು ಆಪ್ಷನ್ ನಾವಿಲ್ಲಿ ಇಟ್ಟಿರ್ತಕ್ಕಂಥದ್ದು ನಾನ್ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಗಳು. ಅಂದ್ರೆ ಇಕ್ವಿಟಿಯಲ್ಲಿ ಹೂಡಿಕೆ ಮಾಡದೇ ಇರತಕ್ಕಂತಹ ಮ್ಯೂಚುವಲ್ ಫಂಡ್ಸ್ ಗಳನ್ನ ನಾವು ನಾನ್ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಗಳಂತ ಹೇಳ್ಬೋದು. ಯೂಶುವಲಿ ಡೆಟ್ ಫಂಡ್ಸ್ ಗಳಿರ್ಬೋದು, ಗ್ಲಿಟ್ ಫಂಡ್ಸ್ ಗಳಿರ್ಬೋದು, ಇವೆಲ್ಲ ಏನಪ್ಪಾ
ಏನಪ್ಪಾ ಅಂದರೆ ನಾನ್ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ಗಳಾಗಿರುತ್ತೆ. ಈ ಒಂದು ಮ್ಯೂಚುವಲ್ ಫಂಡ್ಸ್ಗಳು ಕೂಡ ಸೇಫೆಸ್ಟ್ ರಿಟರ್ನನ್ನು ಆದಷ್ಟು ಲೋ ರಿಸ್ಕಲ್ಲಿ ಹೂಡಿಕೆದಾರರಿಗೆ ತಲುಪಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇರುತ್ತೆ. ಗೌರ್ಮೆಂಟ್ ಬಾಂಡ್ಸ್ಗಳು, ಡೆಬೆಂಚರ್ಸ್ಗಳು, ಹಾಗೆ ಈ ಒಂದು ಗೋಲ್ಡ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ಸ್ಗಳು, ಈ ಥರ ಒಂದು ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಈ ಒಂದು ಇನ್ವೆಸ್ಟ್ಮೆಂಟ್ಸ್ಗಳ ಮೂಲಕ ನಾವು ಮಾಡ್ಬೋದಾಗಿರುತ್ತೆ ಈ ಥರ ನಾನ್ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ. ಸೊ ಯೂಶುವಲಿ ಶಾರ್ಟ್ ಮಿಡ್ ಲಾಂಗ್ ಟರ್ಮ್ ಒಂದು ಸ್ಕೀಮ್ಸ್ಗಳು ಏನಿತ್ತು ಈ ಒಂದು ಆಪ್ಷನ್ಸ್ಗಳು ಅವೈಲೇಬಲ್ ಇರುತ್ತೆ ಡೆಟ್ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ. ಬೇಸ್ಡ್ ಆನ್ ಯುವರ್ ಇನ್ವೆಸ್ಟ್ಮೆಂಟ್ ಒರಿಜಿನ್, ರಿಸ್ಕ್ ಅಪಿಟೈಟ್ ನೀವು ಸೆಲೆಕ್ಟ್ ಮಾಡಿಕೊಂಡು ಹೂಡಿಕೆ ಮಾಡ್ಬೋದಾಗಿರುತ್ತೆ. ಇನ್ ಕೇಸ್ ನೀವು ಈ ಥರ ಡೆಟ್ ಮ್ಯೂಚುವಲ್ ಫಂಡ್ಸ್ಗಳನ್ನ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಗ್ರೋ ಆ್ಯಪ್ನ ಯೂಸ್ ಮಾಡ್ಕೊಳ್ಬೋದು. ನೀವು ಗ್ರೋ ಆ್ಯಪ್ದು ಲಿಂಕ್ ಏನಿದೆಯೋ ಅದನ್ನು ಓಪನ್ ಮಾಡಲಿಕ್ಕೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ ನಾವು ಲಿಂಕನ್ನು, ಅದನ್ನು ಯೂಸ್ ಮಾಡ್ಕೊಂಡು ನೀವು ಗ್ರೋ ಆ್ಯಪ್ನ ಓಪನ್ ಮಾಡ್ಕೊಳ್ಬೋದು ವಿತಿನ್ ಅ ಫ್ರಾಕ್ಷನ್ ಆಫ್ ಮಿನಿಟ್ಸ್ಗಳಲ್ಲಿ. ಹಾಗೆ ಇನ್ವೆಸ್ಟ್ಮೆಂಟನ್ನು ನೀವು ಸ್ಟಾರ್ಟ್ ಮಾಡ್ಬೋದು. ಈ ಥರ ಡೆಟ್ ಮ್ಯೂಚುವಲ್ ಫಂಡ್ಸ್ ಇರ್ಬೋದು, ಬೇರೆ ಮ್ಯೂಚುವಲ್ ಫಂಡ್ಸ್ ಇರ್ಬೋದು, ಸ್ಟಾಕ್ ಇರ್ಬೋದು, ಬೇರೆ ಬೇರೆ ಆಪ್ಷನ್ಸ್ಗಳು, ಇನ್ವೆಸ್ಟಿಂಗ್ ಆಪ್ಷನ್ಸ್ಗಳು ಗ್ರೋದಲ್ಲಿ ಇವತ್ತಿನ ಮಟ್ಟಿಗೆ ಅವೈಲೇಬಲ್ ಇರುತ್ತೆ. ಅದರಲ್ಲಿ ನಾನ್ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ಗಳು ಕೂಡ ಒಂದಾಗಿರುತ್ತೆ. ಆ ಲಿಂಕನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ, ಅದನ್ನು ಯೂಸ್ ಮಾಡ್ಕೊಂಡು ನೀವು ಗ್ರೋ ಅಕೌಂಟ್ನ ಓಪನ್ ಮಾಡ್ಕೊಳ್ಬೋದು. ಇಲ್ಲಿವರೆಗೂ ಸುಮಾರು ವಿಷಯಗಳು ನಮ್ಗೆ ಅರ್ಥ ಆಯಿತು. ಬೇಸಿಕಲಿ ಲೋ ರಿಸ್ಕ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳು ಯಾವುದಿದೆ ಇಂಡಿಯಾದಲ್ಲಿ ಅಂತ ಅರ್ಥ ಆಗಿದೆ. ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಈ ಥರದ್ರಲ್ಲಿ ರಿಸ್ಕ್ ಬಹಳ ಕಡಿಮೆ ಇರುತ್ತೆ. ಅಂದರೆ ಕಂಪೇರಿಂಗ್ ಟು ಅದರ್ ಇನ್ವೆಸ್ಟ್ಮೆಂಟ್ಸು ರಿಸ್ಕ್ ತುಂಬ ಕಂಪೇರಿಟಿವ್ಲಿ ಕಡಿಮೆ ಇರುತ್ತೆ, ಹಾಗೆ ನೆಗ್ಲಿಜಿಬಲ್ ಇರುತ್ತೆ. ಬಟ್ ಏನಪ್ಪ ಅಂದರೆ ರಿಸ್ಕ್ ಕಡಿಮೆ ಆದಲ್ಲಿ ರಿವಾರ್ಡು ಕೂಡ ಕಡಿಮೆ ಆಗೇ ಆಗುತ್ತೆ. ಒನ್ ಕೇಸ್ ನೀವೇನಾದರೂ ನಿಮ್ಮ ಹತ್ರ ಎಡಿಷ್ನಲ್ ಸರ್ಪ್ಲಸ್ ಅಮೌಂಟ್ ಇದೆ, ಅದನ್ನು ಎಲ್ಲರೂ ಸೇಫಾಗಿ ಒಂದು ಥರ ಇಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಆಪ್ಷನ್ಸ್ಗಳು ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ಐಡಲ್ ಆಗಿಡೋ ಬದಲು ಅಟ್ಲೀಸ್ಟ್ ಸ್ವಲ್ಪ ಅಮೌಂಟನ್ನು ನೀವು ಅದರ ಮೇಲೆ ಎಡಿಷ್ನಲ್ ಆಗಿ ರಿಟರ್ನ್ನ ತೆಗಿಬೋದಾಗಿರುತ್ತೆ. ಹಾಗೇನಪ್ಪ ಅಂದರೆ ಯಾವುದೇ ಒಂದು ಫಂಡ್ ಆಗಿರ್ಬೋದು, ಸ್ಕೀಮ್ ಮೇಲೆ ನೀವು ಹೂಡಿಕೆ ಮಾಡ್ತಿದ್ದೀರಾ ಅಂತ ಅಂದರೆ ಏನೆಲ್ಲ ರಿಸ್ಕ್ ಇದೆ ಅದರಲ್ಲಿ, ಹಾಗೆ ರಿಸ್ಕ್ ಅಪಿಟೈಟ್ ನಿಮಗೆ ಎಷ್ಟು ಒಂದು ರಿಸ್ಕ್ ತೊಗೊಳ್ತಕ್ಕಂಥ ಕೆಪಾಸಿಟಿ ಇದೆ, ಯಾವ ರೀತಿ ನೀವು ಅದರಲ್ಲಿ ಹೂಡಿಕೆ ಮಾಡಬೇಕು, ಏನೇನೆಲ್ಲ ಅದರಲ್ಲಿದೆ ವಿಷಯಗಳು ಅಂತ ತಿಳ್ಕೊಂಡು ಅದಾದಮೇಲೆ ಹೂಡಿಕೆ ಮಾಡ್ತಕ್ಕಂಥದ್ದು ಸೂಕ್ತವಾಗಿರುತ್ತೆ. ಸೊ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡಿ. ಹಾಗೆ ಇಂಪಾರ್ಟೆಂಟ್ ಆಗಿ ಏನಪ್ಪ ಅಂದರೆ ಈ ರೀತಿ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳನ್ನ ಹುಡುಕ್ತಕ್ಕಂಥವ್ರಿಗೆ ಈ ಒಂದು ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಕನ್ನಡದಲ್ಲಿ ಆದಷ್ಟು ನಮ್ಮ ಕಡೆಯಿಂದ ಪ್ರಯತ್ನ ಪಡ್ತಿದ್ದೀವಿ ನಾವು ಒಂದೊಂದು ಒಳ್ಳೊಳ್ಳೆ ವಿಷಯಗಳನ್ನು ನಿಮ್ಮವರೆಗೂ ತಲುಪಿಸಬೇಕು ಅಂತ ಹೇಳ್ಕೊಂಡು, ಇನ್ ಕೇಸ್ ಆ ಥರ ಅಪ್ಡೇಟ್ಸ್ಗಳನ್ನು ಮಿಸ್ ಮಾಡ್ಕೋಬಾರ್ದು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗಬೇಡಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ರೀಸೆಂಟ್ ಆಗಿ ಟೆಲಿಗ್ರಾಮ್ ಚಾನಲ್ನ ಓಪನ್ ಮಾಡಿದೀವಿ ಗ್ರೋ ಕಡೆಯಿಂದ. ಸೊ ಈ ಒಂದು ಫಿನಾನ್ಸ್ ಹಾಗೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಅಪ್ಡೇಟ್ಸ್ಗಳನ್ನು ಇಮಿಡಿಯೇಟ್ ಆಗಿ ನಿಮ್ಗೆ ತಲುಪಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಆ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದನ್ನು ಯೂಸ್ ಮಾಡಿಕೊಂಡು ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೋದಾಗಿರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಆಗಿ ಏನಪ್ಪ ಅಂದರೆ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಇದು ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈಸಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ ತಗೊಳ್ತಕ್ಕದ್ದು. ಬಿಕಾಸ್ ಯಾವುದೇ ಒಂದು ಹೂಡಿಕೆಯನ್ನು ಮಾಡ್ತಿದ್ದೀರಾ ಅಂತ ಅಂದರೆ ಅದು ರಿಸ್ಕ್ಗೆ ಅನ್ವಯ ಆಗಿರುತ್ತೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.